ನಾವೇ ಮಾತಾಡ್ತಾ ಇದೀವಿ. ದಯವಿಟ್ಟು ಇನ್ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯನ್ ಕೂಡ ಪ್ರಶ್ನೆ ಕೇಳಿ, ಈ ವ್ಯವಸ್ಥೆಗೆ ಕೇಳಿ. ಸಮೀರ್ ಮೇಲೆ ಸೆಕ್ಷನ್ 299 BNS ಅರೆಸ್ಟ್ ಮಾಡೋ ಹಂಗೆ ಇಲ್ಲ, ಆದ್ರೂ ಕೂಡ ಬಂದ್ ಹೋಗಿ ಅಂತ ಇದ್ದಾರೆ. ನಾವು ಹೋಗ್ತೇವೆ. ಪೊಲೀಸರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಸಮೀರನ್ನು ನಾನು ಕರ್ಕೊಂಡು ಬಂದೇ ಬರ್ತೀನಿ. ಮತ್ತೆ ಪೊಲೀಸರು ಕೂಡ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಅಲ್ಲಿ ಇರುವಂತಹ ಠಾಣಾಧಿಕಾರಿ ಇರ್ಬೋದು, ಬಳ್ಳಾರಿ ಅವರು ಇರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಮತ್ತು ಕರ್ಕೊಂಡು ಬಂದಂತ ನಿನ್ನೆ ನಮ್ಮ ಜೊತೆಗಿದ್ದಂತ ಎಲ್ಲಾ ಸ್ಟಾಫ್ಗಳು ಕೂಡ, ಬಳ್ಳಾರಿ ಪೊಲೀಸರು ಇರ್ಬೋದು, ಜಿಗಣಿ ಇರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ವರ್ತನೆ ಮಾಡಿದ್ದಾರೆ. ಆದ್ರೆ ನೋಡಿ, ಈ ಶೀನಪ್ಪ ಅನ್ನುವಂತ ವ್ಯಕ್ತಿ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೂ ಕೂಡ ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿಸಿದ. ಅದೇ ಶೀನಪ್ಪನ ವಿರುದ್ಧ 10 ವರ್ಷದವರೆಗೆ ಶಿಕ್ಷೆ ಆಗುವಂತಹ ಸುಗ್ರೀವಾಜ್ಞೆ ಇದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಅವನು ಕರ್ಸ್ಕೊಳ್ಳಿಲ್ಲ ಪೊಲೀಸ್ ಸ್ಟೇಷನ್ಗೆ? ಇವ್ರು ಮಾಡ್ತಾ ಇರೋ ಮೀಟರ್ ಬಡ್ಡಿ ದಂಧೆಯಿಂದ ಊರೂರಲ್ಲಿ ಹೆಣಗಳ ಬೀಳ್ತಾ ಇದೆ. ಇದೇ ಧರ್ಮೋದ್ಯಮಿ ವೀರೇಂದ್ರ ಜೈನ್ ಮಾಡ್ತಾ ಇರುವಂತಹ ಒಂದು ಡ್ರಾಮಾ ಕಂಪನಿ, ಗ್ರಾಮಾಭಿವೃದ್ಧಿ ಯೋಜನೆ, ಅದರಿಂದ ಊರೂರಲ್ಲಿ ಜಗಳ ಆಗ್ತಾ ಇದೆ ರೀ. ಆತ್ಮಹತ್ಯೆ ಆಗಿದೆ. ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ 2 ವರ್ಷದ ನವ ವಿವಾಹಿತೆ ಅರ್ಪಿತಾ ಅನ್ನೋಂಥವ್ರು ಊರಲ್ಲಿ ಹಾಕೊಂಡಿದ್ದಾರೆ. ಫೋಟೋ ಕೂಡ ಕಳಿಸಿದೀವಿ ನಾವು. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವನ್ನ? ಯಾಕೆ ತನಿಖೆ ಆಗ್ತಾ ಇಲ್ಲ? ಕಾನೂನ್ಗಿಂತ ದೊಡ್ಡವನ? ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಎಲ್ಲಾದ್ರು? ಇದನ್ನ ನಾನು ಕೇಳ್ತಾ ಇದ್ದೀನಿ. ಪಾಪ ಸಮೀರ್ ಒಂದು ನ್ಯಾಯದ ಆಗ್ರಹ ಮಾಡಿದ್ದಕ್ಕೆ ಅವನ ಮೇಲೆ ಸೋಮೋಟೋ ಅಂದ್ರೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿದ್ರಿ. ಸುಗ್ರೀವಾಜ್ಞೆಯಲ್ಲಿ 11-12 ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರು. ಆ ಚೀನಪ್ಪನ ಮೇಲೆ, ಅನಿಲ್ ಕುಮಾರ್ ಮೇಲೆ, ಮೀಟರ್ ಬಡ್ಡಿ ದಂಧೆ ಮಾಡ್ತಿರುವಂತ ಅನಿಲ್ ಕುಮಾರ್ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಆ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಎಲ್ರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲದವರೆಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಈಗ 1 ಗಂಟೆಯಲ್ಲಿ ಸಮೀರ್ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೇನ್ ಪ್ರಿಕಾಷನ್ ತಗೋಬೇಕು ಅದೆಲ್ಲಾ ಪ್ರಿಕಾಷನ್ಗಳನ್ನ, ಕಾನೂನಿನ ಪ್ರಿಕಾಷನ್ಗಳನ್ನ ನಾವು ತಗೊಳ್ತೀವಿ. ಓಡಿ ಹೋಗುವಂತದ್ದೇನಿಲ್ಲ ಇಲ್ಲಿ. ನಾನು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ವೈಯಕ್ತಿಕವಾಗಿ ಮತ್ತು ಈ ಹೋರಾಟಗಾರರು ಜೈಲಿಗೆ ಹೋಗೋದಕ್ಕೆ ನಾವು ಹೆದರ್ಕೊಂಡಿಲ್ಲ. ಪಾಪ ಆ ಹುಡುಗ ಈಗ ಇನ್ನು 20-21 ವರ್ಷ. ಅವ್ರ ತಾಯಿನೂ ಕೂಡ ಬಹಳ ವೆರಿ ಸಿಂಪಲ್ ಫ್ಯಾಮಿಲಿ. ಅದು ಹಿಂದೂ ಧರ್ಮದ ಬಗ್ಗೆನೂ ಗೌರವ ಇದೆ, ಇಸ್ಲಾಂ ಧರ್ಮದ ಬಗ್ಗೆನೂ ಆ ವ್ಯಕ್ತಿಗೆ ಗೌರವ ಇದೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಗೌರವ ಇದೆ ಆ ವ್ಯಕ್ತಿಗೆ. ಅವನು ಒಬ್ಬ ಭಾರತೀಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಬ್ಬ ಕನ್ನಡಿಗಾಗಿ ಮಾಡ್ತಾ ಇದ್ದಾನೆ. ಪಾಪ ಅಂತ ಹುಡುಗನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ, ಜೈಲಿಗೆ ಹಾಕಲೇಬೇಕು ಅಂತ ಹೇಳಿ ಈ ನಕಲಿ ದೇವಮಾನವ ಸರ್ಕಾರದಿಂದ ಒತ್ತಡ ತರ್ತಾ ಇದ್ದಾನೆ. ಹಿಂಗಾಗಿ ಈ ವಿಷಯವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ. ನಾವು ಯಾರು ಎಲ್ಲಿ ಓಡಿ ಹೋಗಲ್ಲ. ಸಮೀರ್ ಆಗ್ಲಿ, ನಾವಾಗ್ಲಿ ಯಾರು ಕೂಡ ಎಲ್ಲಿ ಓಡಿ ಹೋಗಲ್ಲ. ಪೊಲೀಸರ ಮುಂದೆ ಹಾಜರಾಗ್ತೀವಿ. ಏನಾದರೂ ವ್ಯತ್ಯಾಸ ಆದ್ರೆ ಈ ಸರ್ಕಾರನೇ ಹೊಣೆ ಆಗುತ್ತೆ. ಆಸ್ ಇಟ್ ಈಸ್ ನಾನು ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಂದೂ ಮುಸ್ಲಿಂ ಮತ್ತೆ ಸುಳ್ಳು ಹೇಳಿ ಫೇಕ್ ಅಲ್ಲಿ ಮಾತಾಡ್ತಾ, ಇವನು ಹಾಕಿರೋ ಬಿಸ್ಕೆಟ್ ತಿಂದು ಮಾತಾಡ್ತಾ ಇದ್ದೀರಲ್ಲ, ಒನ್ಸ್ ಅಗೇನ್ ನೀವೇ ಉತ್ತರ ಕೊಡಿ. ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೊದಲು